ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕು ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ಜನ ನನಗೆ ಮೆಸೇಜ್ ಆಯಿತು, ಕ್ವಶನ್ಸ್ ಆಯಿತು, ಕಮೆಂಟ್ ಮೂಲಕ ಕೇಳ್ತಾ ಇರ್ತಾರೆ. ಅದರೊಳಗೆ ನಾನಿವತ್ತು ಒಂದು ಕಮೆಂಟನ್ನು ಆಯ್ಕೆ ಮಾಡ್ಕೊಂಡು ಏನು ಅಂತಂದ್ರೆ, ಅದು ಕ್ವಶನ್ಸ್ ಏನು ಕೇಳಾರಪ್ಪ ಅಂತಂದ್ರೆ, ನೋಡಿರಿ, ನಾವು ಹಳ್ಳಿ ಒಳಗಿರ್ತೀವಿ, ನಮ್ಗೆ ರೇಟ್ ತುಂಬ ಕಡಿಮೆ ಕೊಡ್ತಾರೆ ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ. ಹೀಗಾಗಿ ನಾವು ಇದ್ದಷ್ಟರೊಳಗೆ ಹೊಲಿಬೇಕಾ ಅಥವಾ ನಮ್ಮ ಸ್ಟಿಚಿಂಗನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಅಂತ ಈ ರೀತಿ ಕೇಳಾರ. ಈ ಕ್ವಶನ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ಇದು ಒಂದು ಒಳ್ಳೆ ಅರ್ಥಪೂರ್ಣವಾದ ಕ್ವಶನ್ ಅದ. ಹಳ್ಳಿ ಒಳಗೆ ರೇಟ್ ಕಡಿಮೆ ಅದ, ನಾವು ಇದ್ದಷ್ಟರೊಳಗೆ ಹೊಲಿಬೇಕಾ ಅಥವಾ ಇನ್ನೂ ಹೆಚ್ಚಿಗೆ ಕಲಿತು ಇನ್ನೂ ನೀಟ್ ಹೊಲಿಬೇಕಾ? ಯಾಕಂದ್ರೆ ಜಾಸ್ತಿ ನಾವು ರೊಕ್ಕನ ಅಂದ್ರೆ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ ಕಲೀಲಿಕ್ಕೆ ಒಂದು ವೇಳೆ ಟ್ರೈ ಮಾಡಿದ್ರೂ ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಅನ್ನೋದು ಕೊಡೋಂಗಿಲ್ಲ. ಈಗ ನಾವು ಹೆಚ್ಚಿಗೆ ಅಮೌಂಟ್ ಕೊಟ್ಟು ನೀಟಾಗಿ ಕಲಿತು ಚಲೋ ಹೊತ್ತಿನಾಗೆ ಹೊಲಿಲಾಕತ್ತೀವಿ ಅಂತಂದ್ರೂ ನಮಗೆ ಅವ್ರು ಅದೇ ರೇಟೇ ಕೊಡ್ತಾರೆ. ಮತ್ತು ಈಗ ಇದ್ದಷ್ಟ್ರಾಗೆ ನಾವು ಈಗೇನು ಹೊಲಿತೀವಲ್ಲ, ಯಾಕೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋದು? ಈಗೇನು ಹೊಲಿತೀವಲ್ಲ ಅಷ್ಟನ್ನು ನಾವು ಕಂಟಿನ್ಯೂ ಮಾಡಿದರೆ ಅಷ್ಟೇ ರೇಟ್ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಜಾಸ್ತಿ ಕಲಿಲಾಕ ರೊಕ್ಕನ ಇನ್ವೆಸ್ಟ್ಮೆಂಟ್ ಮಾಡೋಕೆ ಬೇಜಾರು ಅನ್ನಿಸ್ತದೆ ರೀ. ಅದಕ್ಕೆ ನಾವು ಬಿಟ್ಟೀವಿ ಅಂತ ಈ ರೀತಿ ನನಗೆ ಫೋನ್ ಒಳಗಾತು, ಈಗ ಕಮೆಂಟ್ ಒಳಗಾಯ್ತು, ವಾಟ್ಸಪ್ ಮೆಸೇಜ್ ಆಯಿತು ಮಾಡ್ತಿರ್ತಾರೆ. ಅದಕ್ಕೆ ನನಗೆ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೋಡಿರಿ ಫ್ರೆಂಡ್ಸ, ಈಗ ನಾವು ಏನು ಇದ್ದಷ್ಟ್ರೊಳಗೆ ಜೀವನ ಮಾಡೋದಂತಂದ್ರೆ ಅದು ಸಂಸಾರ, ಅದು ಒಂದು ಮಾತು ಬೇರೆ. ಇದ್ದಷ್ಟಾಗ ಜೀವನ ಮಾಡೋದು, ಹಾಸಿಗೆ ಇದ್ದಟ್ಟು ಕಾಲು ಚಾಚೋದು, ಅದು ಸಂಸಾರದ ಮಾತು. ಎಷ್ಟದಷ್ಟು ಮಾಡ್ಕೊಳ್ಳೋದು ನಡೀತದೆ. ಬಟ್ ಇಲ್ಲಿ ನಮಗೆ ವಿದ್ಯೆ, ನಾವು ಎಷ್ಟು ಕಲಿತೀವಲ್ಲ ಅಷ್ಟು ನಮಗೆ ಒಳ್ಳೆಯದು. ಎಷ್ಟು ನಾವು ವಿದ್ಯೆ ಕಲಿತೀವಲ್ಲ ಅಷ್ಟು ನಮಗೆ ಹೆಚ್ಚಿಗೆ ಆಗ್ತದೆ. ಇದು ಎಷ್ಟು ಕಲ್ತ್ರೂ ಕಡಿಮೆನೇ. ನಾವು ಪಟ್ಟದಿಂದ ಚಟ್ಟದ ತನಕ ಕಲಿಯೋದೇ ಇರ್ತದೆ ಫ್ರೆಂಡ್ಸ್. ಜೀವನನೂ ಪಾಠ ಕಲಿಸ್ತದೆ, ಜೊತೆಗೆ ನಾವು ಈ ರೀತಿ ಏನಾದ್ರೂ ಸೈಡ್ ಕೋರ್ಸ್ಗಳು ಕಲಿತಾನೇ ಹೋಗ್ತಿರ್ಬೇಕು. ಈಗ ನೋಡ್ರಿ, ನಾನು 20 ವರ್ಷದಿಂದ ಹೊಲಿದಂಥ ಬ್ಲೌಸ್ಗಳು ಈ ಸದ್ ಅದಾವೇನು? ಇಲ್ಲ. ಯಾಕಂದ್ರೆ ಎಲ್ಲನೂ ಹೊಳ್ಳೆ ಅಪ್ಡೇಟ್ ಆಗಿರ್ತಾವೆ, ನ್ಯೂ ಫ್ಯಾಷನ್ ಬ್ಲೌಸ್ಗಳು ಬಂದಿರ್ತಾವೆ. ಆಮೇಲೆ ಏನು ಹಳಿದದ ನಾವು ಅದನ್ನೇ ಹೊಲ್ಕೋತ ಕೂತ್ರೆ ನಮ್ಮ ಕಡೆ ಯಾರು ಕಸ್ಟಮರ್ ಬರೋಂಗಿಲ್ಲ. ನೀವು ಇಲ್ಲೇ ತಪ್ಪು ಮಾಡೋದು ಹೆಂಗೆ ಅಂತಂದ್ರೆ, ಹೊಸ ಹೊಸ ಅಪ್ಡೇಟ್ಗಳು ಅಂದರೆ ಏನು ಬ್ಲೌಸ್ಗಳು ಬಂದಿರ್ತಾವಲ್ಲ ಅವ್ರನ್ನೆಲ್ಲನೂ ಕಲೀರಿ. ಆಮೇಲೆ ಈಗ ಯೂಟ್ಯೂಬ್ ಒಳಗೆ ಏನೊಂದು ಹುಚ್ಚು ಬಂದದ ಜನರಿಗೆ ಅಂತಂದ್ರೆ, ರಿಂಕಲ್ಸ್ ಇರ್ಲಾರ್ದಂಥ ಬ್ಲೌಸ್ ಇಟ್ಕೋಬೇಕು. ಇದು ಎಲ್ಲ ಮೊದಲು ಎಲ್ಲಿತ್ತು ಹೇಳ್ರಿ ಫ್ರೆಂಡ್ಸ್? ಈಗೀಗ ಬಂದದಲ್ವಾ? ನನ್ನ ಮಾತು ನಿಜ ಅಲ್ವಾ? ಯಾಕಂದ್ರೆ ನಾನು 20 ವರ್ಷದ ಹಿಂದೆ ಹೊಲಿತಾ ಇದ್ದಂಥ ಬ್ಲೌಸ್ಗಳು ನಾನು ಹೆಂಗೆ ಹೊಲ್ದು ಕೊಡ್ತಿದ್ದೆ ಅಥವಾ ಯಾವುದೇ ಟೇಲರ್ ಆದ್ರೂ ಹೆಂಗೆ ಹೊಲಿತಿದ್ರು ಹಂಗೆ ಅವರು ಹಾಕೋತಿದ್ರು. ಆದ್ರೆ ಈಗ ಹಂಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ಅದೇ ಕಾಲನ ಈಗಲ್ಲ 20 ವರ್ಷದ ಹಿಂದೆ ಹೊಲಿದಂಥ ಬ್ಲೌಸ್ಗಳು ನಾವು ಈಗೂ ಅದೇ ಥರ ಹೊಲ್ಕೋತ ಕೂತೀವಿ ಅಂತಂದ್ರೆ ನಮ್ಮ ಹತ್ರ ಕಸ್ಟಮರ್ ಬರೋಂಗಿಲ್ಲ. ನಾವು ಬೇರೆ ಬೇರೆ ಡಿಸೈನ್ಸ್ ಕಲಿಬೇಕು, ಆಮೇಲೆ ಬೇರೆ ಬೇರೆ ಪ್ಯಾಟರ್ನ್ ಕಲಿಬೇಕು, ವೆರೈಟಿ ಏನದ ಈ ಸದ್ದು ಏನು ಮದ್ವೆ ಒಳಗೆ. ಈಗ ನೋಡಿರಿ, ನಾವು ಮದ್ವೆ ಫಂಕ್ಷನ್ಕದು ಹೋದಿವಿ ಅಂತಂದ್ರೆ ನಾವೇ ಮತ್ತೊಬ್ಬರಲ್ಲ, ನಾವೇ ಬರೀ ಮಂದಿ ಹಾಕೊಂಡಂಥ ಬ್ಲೌಸ್ಗಳು ನೋಡ್ತಾ ಇರ್ತೀವಿ. ಇವ್ರು ಯಾವ ರೀತಿ ಡಿಸೈನ್ ಇಟ್ಟಾರ, ಯಾವ ರೀತಿ ಹೊಲ್ಸಾರ ಅಂತ ನೋಡಿ ಬಂದು ನಾವು ಕೂಡ ಅದನ್ನೇ ಟ್ರೈ ಮಾಡ್ತೀವಿ. ಈ ರೀತಿ ಈಗಿನ ಜಮಾನ ಐತಿ. ನಾವು ಯಾವ ರೀತಿ ಕಾಲಕ್ಕೆ ಕಾಲಮಾನ ಯಾವ ರೀತಿ ಇರ್ತೈತಲ್ಲ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗ್ತದೆ. ಅಷ್ಟರೊಳಗೆ ಕಲಿತೀನಿ ಅನ್ನೋದು ಸುಳ್ಳು ಮಾತು. ನಾ ಏನು ಹೇಳ್ತೀನಿ ನಿಮ್ಗೆ ಅಂತಂದ್ರೆ, ಈ ಕ್ವಶನ್ಸ್ ಕೇಳೋದವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ನೀವು ಕೂಡ ಅಪ್ಡೇಟ್ ಆಗಿರಿ ಫ್ರೆಂಡ್ಸ್. ಈಗ ನಾನು ತುಂಬ ವೆರೈಟೀಸ್ ಬ್ಲೌಸ್ಗಳು ಹೊಲಿಯಾಕೆ ಕಲ್ತೀನಿ. ಯಾಕಂದ್ರೆ 5 ತಿಂಗಳು ಅವಾಗೆ ಕೋರ್ಸ್ ಮಾಡಿದ್ದೆ ನಾನು. ಅವಾಗ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಿಲ್ಲ. ಬರ್ತಾ ನಾವು ಏನು ಡಿಸೈನ್ಸ್ಗಳು, ಹೊಸ ಹೊಸ ಡಿಸೈನ್ಸ್ಗಳು ಕಸ್ಟಮರ್ ಕೇಳ್ತಾರಲ್ಲ ಅದನ್ನೆಲ್ಲನೂ ಕೂಡ ನಾವು ಹೊಲಿಲಾಕ ಟ್ರೈ ಮಾಡಬೇಕು. ಆಮೇಲೆ ತುಂಬ ಅವರಿಗೆ ಕಸ್ಟಮರ್ಗೆ ಇಷ್ಟ ಆಗುವಂಥ ಬ್ಲೌಸ್ಗಳು ಹೊಲಿಬೇಕು. ಅದಕ್ಕೋಸ್ಕರ ನಾನು ಹೇಳೋದೇನಂತಂದ್ರೆ, ನೀವು ಅಷ್ಟರೊಳಗೆ ಜೀವನ ಮಾಡೋಕೆ ಹೋಗಬೇಡ್ರಿ. ಮತ್ತು ಇನ್ನೊಂದು ಏನಂದ್ರೆ, ಅಂದರೆ ಜೀವನ ಅಂತಂದರೆ ಕಲಿಕೆ. ಅಷ್ಟರೊಳಗೆ ಕಲಿತು ಕೊಡಬೇಡ್ರಿ. ಎಷ್ಟು ಕಲಿತಷ್ಟು ಕಡಿಮೆನೇ ಅದ. ನೀವು ಆದಷ್ಟು ಹೆಚ್ಚೆಚ್ಚಿಗೆ ಕಲೀಲಿಕ್ಕೆ ಟ್ರೈ ಮಾಡಿರಿ, ಹೊಲಿಲಿಕ್ಕೆ ಟ್ರೈ ಮಾಡಿರಿ. ಕಸ್ಟಮರ್ ಇಂಪ್ರೆಸ್ ಆಗ್ತಾರೆ, ಜಾಸ್ತಿ ಕಸ್ಟಮರ್ ಬರ್ತಾರೆ. ಈಗ ನೋಡಿರಿ, ನೀವು ಸಾದಾ ಬ್ಲೌಸ್ 200 ರೂಪಾಯಿ ತೊಗೋತೀರಂತ ತಿಳ್ಕೊರಿ. ಅಂದ್ರೆ ಅಸ್ತ್ರ ಹಚ್ಚಿ 200 ರೂಪಾಯಿ ತೊಗೊಂಡ್ರೆ ಅಂದ್ರೆ ಅಲ್ಲಿ ಒಳ್ಳೆ ಡಿಸೈನ್ ಮಾಡಿ ಕೊಟ್ರಿ ಅಂತಂದ್ರೆ ನಿಮ್ಗೆ ಅವರು ಜಾಸ್ತಿ ಅಮೌಂಟ್ ಅನ್ನೋದು ಕೊಡ್ತಾರೆ. ಈಗ ಡಿಸೈನ್ಸ್ ಒಳಗೆ ನಮಗೆ ಜಾಸ್ತಿ ಅಮೌಂಟ್ ಸಿಗೋದು ಫ್ರೆಂಡ್ಸ್. ಈಗ ನಾನು 350 ನಾರ್ಮಲ್ ಬ್ಲೌಸ್ ತೊಗೋತೀನಿಲ್ಲ, ಅಲ್ಲಿ ನಾನು ಡಿಸೈನ್ಸ್ ಮಾಡಿಕೊಟ್ನೆ ಅಂದ್ರೆ 500 600 ಈ ರೀತಿ ತೊಗೊಂಡಿರ್ತೀನಿ. 2 ಬ್ಲೌಸ್ ಹೊಲಿದಂಥ ರೇಟ್ ನನಗೆ ಒಂದೇ ಬ್ಲೌಸ್ ಒಳಗೆ ಬಂದುಬಿಡ್ತೈತಿ. ನೀವು ಆದಷ್ಟು ಡಿಸೈನ್ಸ್ಗಳು ಕಲಿಯೋದ್ರಿಂದ ನಿಮಗೆ ಹೆಚ್ಚಿನ ಆದಾಯನೂ ಕೂಡ ಆಗ್ತದೆ, ಕಸ್ಟಮರ್ ಜಾಸ್ತಿ ಆಗ್ತಾರೆ. ಈಗ ನಾವು ನೀಟಾಗಿ ಚೆಂದಾಗಿ ಅವ್ರ ಮನಸ್ಸಿಗೆ ಬಂದಂಗೆ ನಾವು ಹೊಲಿದು ಕೊಟ್ಟೇವಂದ್ರೆ, ಅವ್ರಿಗೆ ಇಷ್ಟ ಆಗುವಂಥ ಬ್ಲೌಸ್ಗಳು ನಾವು ಹೊಲಿದು ಕೊಟ್ಟಿವಂತಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ನಾವು ಎಷ್ಟೇ ರೇಟ್ ಹೇಳಿ ನಮ್ಮ ಕಡೆನೇ ಬರ್ತಾರೆ. ನೀವು ಏನು ಇದೊಂದು ತಪ್ಪು ಮಾಡೋದು, ಯಾಕಂದ್ರೆ ನಾವು ಹೇಳ್ದಷ್ಟು ರೇಟ್ ಕೊಡೋಂಗಿಲ್ಲ. ಅವ್ರು ಹೇಳ್ದಂಗೆ ನೀವು ಹೊಲಿದು ಕೊಡ್ರಿ ಫ್ರೆಂಡ್ಸ್. ಅವ್ರು ನೀವು ಹೇಳ್ದಷ್ಟು ರೊಕ್ಕ ಕೊಡ್ತಾರೆ ಮತ್ತು ಎಲ್ಲೂ ಕೂಡ ಅವ್ರು ಹೋಗೋಂಗಿಲ್ಲ. ನೀವು ಹೇಳಿದಷ್ಟು ಅಮೌಂಟೇ ಕೊಡ್ತಾರೆ ಅವರು.
ಯಾಕಂದ್ರೆ ಕನ್ಫರ್ಮ್, ಯಾಕಂದ್ರೆ ನೀಟಾಗಿ ಅವ್ರಿಗೆ ಮೈಯೊಳಗೆ ಎಲ್ಲೂ ಹೆಚ್ಚು ಕಡಿಮೆ ಆಲಾರ್ದಂಗೆ, ಎಲ್ಲೂ ರಿಂಕಲ್ಸ್ ಬರಲಾರ್ದಂಗೆ ನೀಟಾಗಿ ಹೊಲಿದು ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಅವರು ನಿಮ್ಮ ಕಡೆನೇ ಬ್ಲೌಸ್ ಕೊಟ್ಟು ಹೋಗ್ತಾರೆ. ಯಾಕಂದರೆ ಇದು ನನ್ನ ಸ್ವಂತ ಅನುಭವ, ನಾನು ಬೇರೆಯವ್ರ ಕಡೆಯಿಂದ ಕೇಳಿ ಅದು ಹೇಳ್ತಾ ಇಲ್ಲ, ನನ್ನ ಸ್ವಂತ ಅನುಭವನೇ ನಾನು ಹಂಚ್ಕೊಳ್ತಾ ಇದ್ದೀನಿ. ಈಗ ಅದೇ ಹೇಳಿದ್ನಲ್ಲ ನಿಮ್ಗೆ, ಯೂಟ್ಯೂಬ್ ಒಳಗೆ ಒಂದು ಹುಚ್ಚಾಗಿದೆ ಏನಂತಂದ್ರೆ ರಿಂಕಲ್ಸ್ ಬರಲಾರ್ದಂಗೆ ಬ್ಲೌಸ್ಗಳು ಉಟ್ಕೋಬೇಕು ಅಂಥೇಳಿ. ಮೊದಲೆಲ್ಲ ಇದು ಇದ್ದಿದ್ದಿಲ್ಲ, ಈಗ ಬಂದದಿಲ್ಲ. ಈಗ ಹೆಂಗೆ ಬಂದದ್ರೆ ನಾವು ಹಂಗೆ ಅಪ್ಡೇಟ್ ಆಗಬೇಕು. ನಾವು ರಿಂಕಲ್ಸ್ ಇಲ್ಲಾರ್ದಂಗೆ ಬ್ಲೌಸ್ ಹೊಲಿಲಕ್ಕ ಕಲಿಬೇಕು. ನೀವು ಚೆಂದಾಗೆ ಹೊಲಿದು ಅವ್ರು ಹೇಳ್ದಂಗೆ ಹೊಲಿದು ಕೊಟ್ರಿ ಅಂತಂದ್ರೆ ನೀವು ಹೇಳಿದಷ್ಟು ರೇಟ್ ಕೊಡ್ತಾರೆ ಫ್ರೆಂಡ್ಸ್ ಅವರು. ಆಮೇಲೆ ರೇಟ್ ಆವಾಗವಾಗ ಮಧ್ಯೆ ಏನು ಸೀಸನ್ ಇಲ್ಲಾರ್ದಾಗ ಅದು ರೇಟ್ ಜಂಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದೇ ನಿಮ್ಗೆ ಹೊಡೆದು ಕೊಡೋದು, ಕಸ್ಟಮರ್ ಕೂಡ ಕಡಿಮೆ ಆಗ್ತಾರೆ. ಯಾಕಂದ್ರೆ ಒಂದು ಸೀಸನ್ ಅನ್ನೋದು ನೋಡಿಕೊಂಡು ನಾವು ರೇಟ್ ಜಂಪ್ ಮಾಡಬೇಕಾಗ್ತದೆ. ನಾನು ಪದೇ ಹೇಳ್ತಾ ಇರ್ತೀನಿ ನಿಮ್ಗೆ. ನಾನು ಫಸ್ಟಿಗೆ 12 ರೂಪಾಯಿ ತೊಗೋತಾ ಇದ್ದೆ ಒಂದು ಬ್ಲೌಸಿಗೆ. ನಾನು ಒಂದು ವಿಡಿಯೋದಾಗ ಹೇಳಿದ್ದೆ, ನಮ್ಮ ಕಸ್ಟಮರ್ ನಕ್ಕಿದ್ರು. ಕಸ್ಟಮರ್ ಅಂದ್ರೆ ವ್ಯೂವರ್ಸರ್, ಸಬ್ಸ್ಕ್ರೈಬರ್ ಅದು ನಕ್ಕಿದ್ರು, ಅಬ್ಬಾ ನೀವು 12 ರೂಪಾಯಿಗೆ ಒಂದು ಬ್ಲೌಸ್ ಹೊಲ್ದಿರಾ ಅಂಥೇಳಿ. ಹೌದು, ಆವಾಗ ಹಾಗಿತ್ತು. 22 ವರ್ಷದ ಹಿಂದೆ ಒಂದು ಬ್ಲೌಸಿಗೆ 12 ರೂಪಾಯಿ, 10 ರೂಪಾಯಿ 12 ರೂಪಾಯಿ. ಒಬ್ಬರು ಅಜ್ಜಿ ಇದ್ರು, ಅವ್ರು ತೀರ್ಕೊಂಡ್ರು, ಅವ್ರು 10 ರೂಪಾಯಿಗೆ ಒಂದೇ ಬ್ಲೌಸ್ ಕೊಡ್ತಿದ್ರು ನನಗೆ ಆವಾಗ 22 ವರ್ಷದ ಹಿಂದೆ. ಅವಾಗ ನಮ್ಗೆ 10 ರೂಪಾಯಿಗೆ ಒಂದು ಬ್ಲೌಸ್ ಅಂತ ತುಂಬ ಖುಷಿ. ಆ ರೀತಿ ನಾವು ಹೊಲಿದವರು. ಈ ಸದ್ದ ಒಂದು ಬ್ಲೌಸಿಗೆ ನಾನು ಅಂದ್ರೆ ಅಸ್ತ್ರ ಹಚ್ಚಿ ಹೊಲಿಲಾಕ 350 ತೊಗೋತೀನಿ ಅಂದ್ರೆ 350 ರೂಪಾಯಿ ತೊಗೋತೀನಿ ಅಂದ್ರೆ ವಿಚಾರ ಮಾಡಿರಿ. ನಾನು ಅಷ್ಟೆಲ್ಲ ಅಪ್ಡೇಟ್ ಆಗಿರ್ಬೋದು ಟೇಲರಿಂಗ್ ಒಳಗೆ. ಅದೇ ಮೆಥಡೇ ಹೊಲ್ಕೋತ ಕೂತ್ರೆ ಆಗಂಗಿಲ್ಲ ಫ್ರೆಂಡ್ಸ್. ಮೆಥಡ್ಗಳು ಚೇಂಜ್ ಆಗಬೇಕು, ಡಿಸೈನ್ ಚೇಂಜ್ ಆಗಬೇಕು, ನನ್ನ ವೃತ್ತಿ ಜೀವನ ಚೇಂಜ್ ಆಗಬೇಕು. ಬಟ್ ನಾನು ಮಾತ್ರ ಅಪ್ಡೇಟ್ ಆಗೋದು ತುಂಬ ಲೇಟ್ ಅದ. ನಾನೀಗ ಯಾವ ರೀತಿ ನೈಟಿ ಅವತಾರ ಒಳಗದಿಲ್ಲ, ನಾನು ಅದೇ ಅವತಾರ ಇರೋದು. ಯಾವಾಗ ಅಪ್ಡೇಟ್ ಆಗ್ತೀನೋ ಗೊತ್ತಿಲ್ಲ, ನಾನಿನ್ನೂ ಅಪ್ಡೇಟ್ ಆಗಿಲ್ಲ. ಬಟ್ ನನ್ನ ಬಿಸ್ನೆಸ್ನ ನಾನು ತುಂಬ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಮನೆಗೆ ಬಂದವರೆಲ್ಲ ಅದೇ ಹೇಳೋದು, ಮೇಡಮ್ ನೀವು ಕೂಡ ಅಪ್ಡೇಟ್ ಆಗ್ರಿ, ನೀವು ಕೂಡ ಸ್ವಲ್ಪ ಫ್ಯಾಷನೇಬಲ್ ಕಲೀರಿ, ನೀಟಾರಿ ಅಂತ. ಅದರ ಅವಶ್ಯಕತೆ ನನಗಿಲ್ಲ. ನಾ ಹೆಂಗೆ ಅದೀನಿ ನೀವು ನನಗೆ ಹಂಗೆ ಒಪ್ಕೊಂಡಿರಲ್ಲ. ನನಗೆ ನಾನು ಇದೇ ಥರ ಇವತ್ತೊಬ್ಬರು ಕಸ್ಟಮರ್ ಬಂದಿದ್ದರು ಅಂದ್ರೆ ಮಷಿನ್ ಬಗ್ಗೆ ಕೇಳಲಿಕ್ಕೆ, ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಕೇಳಲಿಕ್ಕೆ ಒಬ್ಬರು ಬಂದಿದ್ದರು. ಅವ್ರು ಹೇಳ್ತಾ ಇದ್ರು, ಮೇಡಮ್ ನೀವು ರಿಯಾಲಿಟಿ ಅಂದರೆ ಒರಿಜಿನಲಿಟಿ ಅದಿರಿ, ನೀವು ಯಾವ ರೀತಿ ಇದ್ರಲ್ಲ ಅದೇ ರೀತಿಯೇ ವಿಡಿಯೋ ಮಾಡ್ತಿರಲ್ಲ, ಅದಕ್ಕೋಸ್ಕರ ನಾವೆಲ್ಲ ನಿಮಗೆ ಮೆಚ್ಚಿದ್ದೀವಿ, ನೀವು ನಮಗೆ ಹೊಂದ್ಕೋತೀರಿ, ನಾವು ನಿಮಗೆ ಹೊಂದ್ಕೋತೀವಿ, ನಾವು ಮಷಿನ್ ಎಂಬ್ರಾಯ್ಡ್ರಿ ಕಲೀಲಿಕ್ಕೆ ನಿಂಬಲ್ಲೇ ಬರ್ತೀನಿ ರೀ ಅಂತ ಬಂದಿದ್ರು ಅವರು. ಅಂದರೆ ನಮ್ಮ ರಿಯಾಲಿಟಿ ನಾವು ಯಾವ ರೀತಿ ಇರ್ತಿಲ್ಲ ಅದನ್ನೇ ತೋರಿಸ್ಕೊಡ್ಬೇಕು, ಆಡಂಬರ ತೋರಿಸ್ಕೊಡ್ಬಾರ್ದು. ಯಾಕಂದ್ರೆ ನಾವು ಆಡಂಬರ ತೋರಿಸ್ಕೊಟ್ವಿ, ನಡುವೆ ಬಂದಿದ್ದು ನಡುವೆ ಹೋಗೋದು. ನಾವು ಫಸ್ಟಿಗೆ ಯಾವ ರೀತಿ ಇರ್ತೀವಲ್ಲ ಅದೇ ಕೊನೆಯವರೆಗೂ ಹೋಗೋದು. ನಾನು ಯಾವ ರೀತಿ ಇರ್ತೀನಿಲ್ಲ ಅದನ್ನೇ ನೀವು ಮೆಚ್ಕೊಂಡು 25,000 ಸಬ್ಸ್ಕ್ರೈಬರ್ ಆಗಿರಿ ಅಂತಂದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್. ನಾನು ಯಾವ ರೀತಿ ಇದ್ದೀನಿ ಇದೇ ರೀತಿ ಆದರೆ ನಿಮ್ಗೆ ಹೆಚ್ಚು ಕಲಿಕೆನ ನಾನು ಕಲಿಸ್ಕೊಡ್ತಾ ಹೋಗ್ತೀನಿ. ನನ್ನ ಕಲಿಕೆಯ ಜೊತೆ ಮೋಟಿವೇಶ್ನಲ್ ವೀಡಿಯೋಸ್ಗಳು, ಈ ರೀತಿ ಟಿಪ್ಸ್ಗಳು ತುಂಬಾ ಇರ್ತಾವೆ, ನಿಮಗೆ ತುಂಬಾ ಯೂಸ್ಫುಲ್ ಆಗಿರ್ತಾವೆ. ನಿಮ್ಮ ಮನೆ ಮುಟ್ಟುವಂಥ ಮಾತುಗಳು ನಾನು ಹೇಳ್ತೀನಿ. ಯಾಕಂದರೆ ಇದು ನಾನು ಹೇಳಿದ್ದಲ್ಲ, ನೀವೇ ಹೇಳಿದ್ದು. ಇದು ನಿಮ್ಮ ಮಾತುಗಳು ನಮಗೆ ಮನೆ ಮುಟ್ತಾವ್ರಿ, ಭಾಳ ಚೆನ್ನಾಗಿ ನೀಟಾಗಿ ಹೇಳ್ಕೊಡ್ತೀರಂತ ಹೇಳ್ತಾ ಇರ್ತೀರಿ. ಇದೇ ನಿಮ್ಮ ಮಾತು ನನಗೆ ಮೋಟಿವೇಶ್ನಲ್ ಆಗಿರ್ತಾವೆ, ಆದರೆ ನಮ್ಮ ಮಾತು ನಿಮಗೆ ಮೋಟಿವೇಶ್ನಲ್ ಆಗಿರ್ತಾವೆ. ಇದೇ ರೀತಿ ಕೊನೆವರೆಗೂ ಹೋಗೋಣ. ಆದಷ್ಟು ನನ್ನ ವೀಡಿಯೋಸ್ಗಳು ಹೆಚ್ಚು ಜನರಿಗೆ ಶೇರ್ ಮಾಡಿರಿ. ಇದೇ ಥರ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಮತ್ತು ಇನ್ನೂ ಟೇಲರಿಂಗ್ ವೀಡಿಯೋಸ್ಗಳು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಮಾಡಿಕೊಂಡು ನಿಮಗೂ ಕೂಡ ನಾನು ಹಾಗೆ ಹೇಳ್ಕೊತಾ ನಿಮಗೂ ಕಲಿಸ್ಕೊತಾ ಹೋಗ್ತೀನಿ, ಹೊಲಿತಾ ಇರ್ತೀನಿ. ಆಮೇಲೆ ಇಲ್ಲೊಂದು ಕೊರಿಯರ್ ಕೂಡ ವಾಪಸ್ ಬಂದೈತಿ, ದೊಡ್ಡಬಳ್ಳಾಪುರದವ್ರದ್ದು. ಅವ್ರ ವಿಡಿಯೋ ನೋಡ್ತಾ ಇದ್ರಿ ಅಂದರೆ ನನಗೆ ಮೆಸೇಜ್ ಹಾಕ್ರಿ, ಯಾಕಂದ್ರೆ ಅಡ್ರೆಸ್ ತಪ್ಪೈತಿ, ಅವ್ರ ಊರಾಗ ಇದ್ದಿದ್ದಿಲ್ಲೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.